ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಲಾಲ್ಬಾಗ್ನಲ್ಲಿ 150 ವರ್ಷಗಳ ಮರ ಧರಶಾಯಿ ಆಗಿದೆ. ಫೈಕಸ್ ಕನ್ನಿಂಗ್ ಹ್ಯಾಮಿ ಪ್ರಭೇದದ ಮರ ಧರೆಗುರುಳಿರೋದು. ವಿ ಆಕಾರದಲ್ಲಿ ಬೆಳೆದಿತ್ತು. 2 ಬೃಹತ್ ರೆಂಬೆಗಳು. ಮರದ 2 ರೆಂಬೆಗಳ ಮಧ್ಯ ಟೊಳ್ಳಾಗ್ಬಿಟ್ಟಿತ್ತು. ಮಳೆ ಬಂದಾಗ ಭಾರ ತಡೆಯಲಾಗದೆ ಇಬ್ಬಾಗವಾಗಿ ಧರಶಾಹಿ ಆಗ್ಬಿಟ್ಟಿದೆ. ಲಾಲ್ಬಾಗ್ನಲ್ಲಿ 150 ವರ್ಷಗಳ ಹಳೆಯ ಮರ ಏನಿತ್ತು, ಆ ಮರ ಇದೀಗ ಧರಶಾಹಿ ಆಗ್ಬಿಟ್ಟಿರೋದು. ಫೈಕಸ್ ಕನ್ನಿಂಗ್ ಹ್ಯಾಮಿ ಪ್ರಭೇದದ ಮರ ಧರೆಗೆ ಉರುಳಿರೋದು. ವಿ ಆಕಾರದಲ್ಲಿ ಬೆಳೆದಿತ್ತು. 2 ಬೃಹತ್ ರೆಂಬೆಗಳು. ಮರದ 2 ರೆಂಬೆಗಳ ಮಧ್ಯ ಟೊಳ್ಳಾಗ್ಬಿಟ್ಟಿತ್ತು. ಮಳೆ ಬಂದಾಗ ಗಾಳಿಯೂ ವಿಪರೀತ ಇದೆ. ಈ ಸಂದರ್ಭದಲ್ಲಿ ಭಾರ ತಡೆಯೋದಕ್ಕಾಗದೆ ಇಬ್ಬಾಗವಾಗಿ ಧರಶಾಹಿ ಆಗ್ಬಿಟ್ಟಿದೆ. ಅದರ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಉದ್ಯಾನ ನಗರಿ ಬೆಂಗಳೂರು ಅಂತ ಕರೆಸ್ಕೊಳ್ತಾ ಇರಬೇಕಾದ್ರೆ ಸಾಕಷ್ಟು ಮರಗಳಿದ್ದಾವೆ, ಸಾಕಷ್ಟು ಪ್ರಭೇದದ ಮರಗಳಿದ್ವು ಬೆಂಗಳೂರಲ್ಲಿ. ಈಗ ಕೆಲವು ಪ್ರದೇಶಗಳಲ್ಲಿ ಈ ಥರ ತುಂಬ ಹಳೆಯ ಮರಗಳು ಕಾಣಿಸ್ಕೊಳ್ತಾ ಇತ್ತು. ಬಟ್ ಆತಂಕನೇ ಇತ್ತು, ಹಳೆಯ ಮರಗಳನ್ನು ತೆರವು ಮಾಡಬೇಕು, ರೆಂಬೆ ಕೊಂಬೆಗಳನ್ನು ಕಟ್ ಮಾಡಬೇಕು. ಯಾಕಂದರೆ ತೀರಾ ಹಳೆಯ ಮರಗಳಿದ್ದಾಗ ಈ ಥರ ಬಿದ್ದು ಬಿಡುತ್ತೆ ರಸ್ತೆಗೆ, ಆಗ ವಾಹನ ಸವಾರರಿಗೆ ಸಮಸ್ಯೆ ಆಗತ್ತೆ ಅಂತ. ಸೊ ಇದೀಗ ನೋಡಿ, ಇದು ಲಾಲ್ಬಾಗ್ ಬೆಂಗಳೂರಲ್ಲಿ ಆಗಿರೋದು. ವಿ ಆಕಾರದಲ್ಲಿ ಬೆಳೆದಿತ್ತು 2 ಬೃಹತ್ ರೆಂಬೆಗಳು. ಈಗ ಮಳೆ ಆಗ್ತಾ ಇದೆ ಸುಮಾರು 1 ವಾರದಿಂದ. ವಿಪರೀತ ಗಾಳಿನೂ ಇದೆ. ಈ ಸಂದರ್ಭದಲ್ಲಿ ಭಾರ ತಡೆಯಲಾಗದೆ ಮರ ಕೆಳಗಡೆ ಬಿದ್ದುಬಿಟ್ಟಿದೆ. ಇದೀಗ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದು ಫೈಕಸ್ ಕನ್ನಿಂಗ್ ಹ್ಯಾಮಿ ಈ ಪ್ರಭೇದದ ಮರ ಅನ್ನೋದು ಗೊತ್ತಾಗ್ತಾ ಇದೆ. ಬೃಹದಾಕಾರದ ಮರ ನೋಡಿ, ಬಹಳ ವರ್ಷಗಳ ಹಳೆಯ ಮರ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಮುಖ್ಯವಾಗಿ ಇದು ನಿನ್ನೆ ನಡೆದಿರುವಂತಹ ಘಟನೆ. ಲಾಲ್ಬಾಗ್ನಲ್ಲಿರುವಂತಹ 150 ವರ್ಷದ ಹಳೆಯ ಮರ ಅಂತ ಹೇಳಲಾಗ್ತಾ ಇದೆ. ಇದು ಫೈಕಸ್ ಕಂಪನಿಯ ಹ್ಯಾಮಿ ಪ್ರಭೇದದ ಮರ ಅಂತ ಹೇಳಲಾಗ್ತಾ ಇದೆ. ಇದು ವಿ ಆಕಾರದಲ್ಲಿತ್ತು. 2 ಬೃಹತ್ ರೆಂಬೆಗಳು ಕೂಡ ಹಿಂದೆ ಬಿದ್ದಿತ್ತು. ಮಧ್ಯೆ ಒಂದು ರೀತಿಯಲ್ಲಿ ಅದಕ್ಕೆ ಭಾರ ಮೂಲ ಬೇರೆ ಒಂದು ಬಿದ್ದಿರುವಂತ ಹಿನ್ನೆಲೆಯಲ್ಲಿ ನಿನ್ನೆ ಜೋರಾದ ಗಾಳಿ ಬಂದಿದೆ. ಗಾಳಿ ಬಂದ ಸಂದರ್ಭದಲ್ಲಿ ಅದು ಮರ ಸಂಪೂರ್ಣವಾಗಿ ನೆಲಕ್ಕೆ ಅಪ್ಪಳಿಸಿರುವಂಥದ್ದು ಅಥವಾ ಮರ ಬಿದ್ದಿರುವಂಥದ್ದು. ಸಹಜವಾಗಿ ಇದು ಇತಿಹಾಸ ಇರುವಂಥದ್ದು. ಬೆಂಗಳೂರಿನಲ್ಲಿ ಸುಮಾರು ಹಲವು ಪ್ರಭೇದದ ಮರಗಳಿರ್ತವೆ. ಇದೆ ಸುಮಾರು ಮಹಾಗನಿ, ಬೇರೆ ಬೇರೆ ಪ್ರಭೇದದ ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ತಳಿಯ ಮರಗಳನ್ನ, ಸಸ್ಯಗಳನ್ನ ಹಿಂದೆ 40-50 ವರ್ಷಗಳ ಹಿಂದೆ ನೆಡಲಾಗಿತ್ತು. ಈಗ ಅದು ಬೃಹದಾಕಾರದಾಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ನೆರಳನ್ನ ಎಲ್ಲವನ್ನು ಕೂಡ ನಿಲ್ಲಿಸಿತ್ತು. ಆದ್ರೆ ಇತ್ತೀಚೆಗೆ ಗಾಳಿ ಮಳೆ ವಿಪರೀತ ಆಗ್ತಾ ಇದೆ. ಹಾಗೇನೆ ಸುತ್ತಮುತ್ತ ಬೇರಿಗೂ ಕೂಡ ಸ್ಟ್ರೆಂತ್ ಸಿಗ್ತಿರಲಿಲ್ಲ. ಯಾಕೆಂದ್ರೆ ಅಷ್ಟೊಂದು ಅಭಿವೃದ್ಧಿಗಳು, ರೋಡು, ಕಾಂಕ್ರೀಟ್ಗಳು ಇರುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂತಹ ಒಂದು ಬೇರು ಕೂಡ ಅಷ್ಟು ಗಟ್ಟಿ ಇಲ್ಲದ ರೀತಿಯಲ್ಲಿ ರೋಡ್ಗಳನ್ನು ಹಾಗೂ ರಸ್ತೆಗಳನ್ನ ನಿರ್ಮಾಣ ಮಾಡಿರುವಂತ ಹಿನ್ನೆಲೆಯಲ್ಲಿ ಮರಗಳು ಏಕಾಏಕಿ, ರೆಂಬೆಗಳು ಏಕಾಏಕಿ ಬೀಳ್ತಾ ಇರೋದು. ಅದೇ ರೀತಿಯಲ್ಲಿ ಇದು ಕೂಡ ಕನ್ನಿಂಗ್ ಹ್ಯಾಮಿ ಪ್ರಭೇದದ ಮರ ಈಗ ಬಿದ್ದಿದೆ. ವಿಶೇಷ ಏನಂತಂದ್ರೆ ಇದು 150 ವರ್ಷದ ಹಳೆಯದು ಅಂತ ಅಂದಾಜಿಸಲಾಗ್ತಾ ಇದೆ. ಎಲ್ಲವೂ ಕೂಡ ತೆರವು ಕಾರ್ಯ ಆಗಿದೆ. ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ, ಯಾವುದೇ ವಾಹನಗಳು ಜಖಮಾಗುವಂತಹ ಘಟನೆ ಕೂಡ ಆಗಿಲ್ಲ. ಆದ್ರೆ ಬೆಂಗಳೂರಿನಲ್ಲಿ ಇದ್ದಂತ ಇತಿಹಾಸ ಭರಿತವಾದ ಮರ ಈಗ ನಶಿಸ್ತಾ ಇದೆ ಅನ್ನುವಂಥದ್ದು ವಿಪರ್ಯಾಸ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.